ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತು ದೇಶದಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ. 77ನೇ ಗಣರಾಜ್ಯೋತ್ಸವದ ಸಂಭ್ರಮ ರಾಜ್ಯದಲ್ಲಿ ಹೇಗಿದೆ, ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಹೇಗಿದೆ, ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದೇಶದಾದ್ಯಂತ ಇವತ್ತು 77ನೇ ಗಣರಾಜ್ಯೋತ್ಸವದ ಸಂಭ್ರಮ. ಮಾಣಿಕ್ ಷಾ ಮೈದಾನದಲ್ಲಿ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಧ್ವಜಾರೋಹಣವನ್ನು ಮಾಡಲಿದ್ದಾರೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್. ಮಾಣಿಕ್ ಷಾ ಪರೇಡ್ ಮೈದಾನಕ್ಕೆ ರಾಜ್ಯಪಾಲರು ಸಿಎಂ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ ನೆರವೇರುತ್ತೆ. ತದನಂತರ ರಾಜ್ಯಪಾಲರಿಗೆ ಗೌರವ ವಂದನೆಯನ್ನು ಸಲ್ಲಿಸುವಂತಹ ಕೆಲಸ ಆಗುತ್ತೆ. ರಾಜ್ಯವನ್ನು ಉದ್ದೇಶಿಸಿ ಇವತ್ತು ರಾಜ್ಯಪಾಲರಾಡುವಂತಹ ಭಾಷಣ ತುಂಬಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪ್ರಜಾಪ್ರಭುತ್ವ ಉದಯವಾದಂತಹ ಐತಿಹಾಸಿಕ ದಿನ ಇದು. ಭಾರತೀಯರು ಹೆಮ್ಮೆ ಪಡುವಂತಹ ದಿನ ಇದು. ಮಾಣಿಕ್ ಷಾ ಮೈದಾನ The parade commander is now marching onto the dais to request the Honorable Governor to inspect the parade in a short while from now. ಇಂದಿನ ಕಮಾಂಡರ್ ಲೆಫ್ಟಿನೆಂಟ್ ಕರ್ನಲ್ ವಿಘ್ನೇಶ್ ಜಗದಾಳೆ ಅವರು ಮಾನ್ಯ ರಾಜ್ಯಪಾಲರನ್ನ ಗೌರವ ರಕ್ಷೆ ಸ್ವೀಕರಿಸಲಿಕ್ಕಾಗಿ ವಿನಂತಿಸಲು ಬರುತ್ತಿದ್ದಾರೆ. ಮಾನ್ಯ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಪರೇಡ್ ಪರಿವೀಕ್ಷಣೆಗಾಗಿ ತೆರಳುತ್ತಾ ಇದ್ದಾರೆ. ಗೌರವ ರಕ್ಷೆ ಸ್ವೀಕರಿಸಲಿಕ್ಕಾಗಿ ತೆರೆದ ಜೀಪಿನಲ್ಲಿ ತೆರಳುತ್ತಿದ್ದಾರೆ. ಮಾನ್ಯ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಜೊತೆಯಾಗಿದ್ದಾರೆ. ಇಂದಿನ ಪರೇಡ್ನ ಕಮಾಂಡರ್ ಲೆಫ್ಟಿನೆಂಟ್ ಕರ್ನಲ್ ವಿಘ್ನೇಶ್ ಜಗದಾಳ್. Well, ladies and gentlemen, the Honorable Governor will inspect the parade in an open jeep, and as already indicated to you, he is accompanied by Lieutenant Colonel Vignesh Jagdale, the parade commander, and also the ADC squadron leader, Shri Abhinav. Ladies and gentlemen, this is an opportunity for all of you. Please give a round of applause and exchange Republic Day greetings with the Honorable Governor of Karnataka, Shri Thawar Chand Gehlot. We are all indeed lucky to be present here and, of course, celebrate the Republic Day and to say Happy Republic Day to one another. ಬಂಧುಗಳೇ, ಮಾನ್ಯ ರಾಜ್ಯಪಾಲರು ನಿಮ್ಮೆಡೆಗೆ ಬರುವಾಗ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಳ್ಳುವಂತಹ ಸದಾವಕಾಶ ನಿಮ್ಮೆಲ್ಲರಿಗೂ ಕೂಡ ಲಭ್ಯವಾಗಿದೆ. ಬಂಧುಗಳೇ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಪ್ರತಿಬಿಂಬಿಸುತ್ತಿದೆ ಗಣರಾಜ್ಯೋತ್ಸವ ಪರೇಡ್. ನಮ್ಮ ನಾಡಿನ ಶಕ್ತಿ, ಶಿಸ್ತು, ಸಂಸ್ಕೃತಿ, ಶೌರ್ಯವನ್ನ ಜಗತ್ತಿಗೆ ಪರಿಚಯಿಸುವ ಮಹತ್ವದ ವೇದಿಕೆ ಇದಾಗಿದೆ ಗಣರಾಜ್ಯೋತ್ಸವ ಪರೇಡ್. ರಾಷ್ಟ್ರದ ರಕ್ಷಣೆಗೆ
ಸದಾ ಸನ್ನದ್ಧರಾಗಿರುವ ನಮ್ಮ ಸಶಸ್ತ್ರ ಪಡೆಗಳು, ಶಾಂತಿ ಮತ್ತು ಸೇವೆಯಲ್ಲಿ ನಿರತರಾಗಿರುವ ನಾಗರಿಕ ದಳಗಳು, ಭವಿಷ್ಯದ ಭರವಸೆಯಾಗಿರುವ ಯುವ ಪೀಳಿಗೆ ಭಾಗವಹಿಸುತ್ತಿರುವುದು ಸಮಾರಂಭಕ್ಕೆ ವಿಶೇಷ ಘನತೆಯನ್ನು ತುಂಬಿದೆ. ಬನ್ನಿ ಬಂಧುಗಳೇ, ನಾವೆಲ್ಲರೂ ಸಾಂವಿಧಾನಿಕ ಆಶಯಗಳನ್ನು ಆಚರಿಸುತ್ತಾ ಬಲಿಷ್ಠ, ಸಮೃದ್ಧ ಮತ್ತು ಏಕತೆಯ ಭಾರತ ನಿರ್ಮಾಣಕ್ಕೆ ಕೈ ಜೋಡಿಸೋಣ. Yes, ladies and gentlemen, by caste, creed and religion we may be many, but as a nation we are all one. India is known for its unity in diversity. Wherever we live in India, we are all one, and that's the sign of unity which we must show to the entire world that India. ಮಾಣಿಕ್ ಶಾ ಪರೇಡ್ ಮೈದಾನದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ತೆರೆದ ವಾಹನದಲ್ಲಿ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಪರೇಡ್ ಪರಿವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಧ್ವಜಾರೋಹಣದ ನಂತರ ಪರೇಡ್ ಪರಿವೀಕ್ಷಣೆಯಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಭಾಗಿಯಾಗಿರುವಂತಹ ದೃಶ್ಯ ಇದು. ಇದಾದ ನಂತರ ರಾಜ್ಯಪಾಲರಿಗೆ ಗೌರವ ವಂದನೆ ಸಲ್ಲಿಸುವಂತಹ ಕೆಲಸ ಆಗುತ್ತೆ. ತದನಂತರ ನಾಡಿನ ಶಕ್ತಿ, ಸಾಮರ್ಥ್ಯ, ಸಂಸ್ಕೃತಿಯನ್ನು ಬಿಂಬಿಸುವಂತಹ ಪರೇಡ್ ಆರಂಭ ಆಗುತ್ತೆ. ದೆಹಲಿಯಲ್ಲಿ ರಾಷ್ಟ್ರಪತಿಗಳು ಧ್ವಜಾರೋಹಣವನ್ನು ಮಾಡಿ ಅದಾದ ಮೇಲೆ ಪರೇಡನ್ನು ವೀಕ್ಷಣೆ ಮಾಡ್ತಾರೆ. ರಾಜ್ಯದಲ್ಲಿ ರಾಜ್ಯಪಾಲರು ಧ್ವಜಾರೋಹಣದ ನಂತರ ಈಗ ಪರೇಡ್ ಪರಿವೀಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರಾಜ್ಯದ ಗಣರಾಜ್ಯೋತ್ಸವದಲ್ಲಿ ಇವತ್ತಿನ ರಾಜ್ಯಪಾಲರ ಭಾಷಣವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವಂಥದ್ದು. ರಾಜ್ಯಪಾಲರ ಭಾಷಣ ಈಗ ಕುತೂಹಲವನ್ನು ಕೆರಳಿಸ್ತಾ ಇದೆ. ಜಂಟಿ ಅಧಿವೇಶನದಲ್ಲಿ ಕೇವಲ 2 ಸಾಲಿಗೆ ಭಾಷಣವನ್ನು ಮೊಟಕುಗೊಳಿಸಿ ನಿರ್ಗಮಿಸಿದ್ರು ರಾಜ್ಯಪಾಲರು. ಈಗ ರಾಜ್ಯ ಸರ್ಕಾರ ಬರೆದುಕೊಟ್ಟಿರುವಂತಹ ಭಾಷಣವನ್ನು ಸುದೀರ್ಘವಾಗಿ ಓದ್ತಾರಾ, ಅಷ್ಟೂ ಭಾಷಣವನ್ನು ಕೂಡ ಓದ್ತಾರಾ ಅನ್ನುವಂತಹ ಕುತೂಹಲ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ರಾಜ್ಯಪಾಲರಿಗೆ ಗೌರವ ವಂದನೆಯನ್ನು ಸಲ್ಲಿಸಿದ ನಂತರ ಪೊಲೀಸರು, NSS, NCC, ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇರಿದಂತೆ ಬೇರೆ ಬೇರೆ ಶಾಲೆ ಕಾಲೇಜುಗಳಿಂದ ಬಂದಂತಹ ವಿದ್ಯಾರ್ಥಿಗಳಿಂದ ಪರೇಡ್ ಆರಂಭ ಆಗುತ್ತೆ. ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ, ನಾಡಿನ ಮಣ್ಣಿನ ಸಂಸ್ಕೃತಿಯನ್ನು ಸಾರುವಂತಹ ಸಾಂಸ್ಕೃತಿಕ ಚಟುವಟಿಕೆಗಳ ಅನಾವರಣ ಕೂಡ ಮಾಣಿಕ್ಯ ಶಾ ಪರೇಡ್ ಮೈದಾನದಲ್ಲಿ ಆಗುತ್ತೆ. ಅದಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಈಗಾಗಲೇ CM ಸಿದ್ದರಾಮಯ್ಯನವರು ಇದ್ದಾರೆ, DCM DK ಶಿವಕುಮಾರ್ ಇದ್ದಾರೆ, ಬೆಂಗಳೂರಿನ ಜಿಲ್ಲಾಧಿಕಾರಿಗಳಾದಂತಹ ಜಗದೀಶ್ ಅವರು, ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್, ಜೊತೆಗೆ GBA ಮುಖ್ಯ ಆಯುಕ್ತರು ಎಲ್ಲರೂ ಕೂಡ ಉಪಸ್ಥಿತರಿರುವಂಥದ್ದು. ಅವರ ಸಮ್ಮುಖದಲ್ಲಿಯೇ ಈಗ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಪರೇಡ್ ಪರಿವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. DCP men, Victra Academy, Arakere, Red Cross. Ladies and gentlemen, after that we have the contingent of BCP traffic, and behind the contingent of BCP traffic we have 2 special contingents. We have the contingent from Rashtriya Military School, behind which we have the Samarthanam Trust. ಬಂಧುಗಳೇ, ಮುಂದಿನ ದಳ ಡಾಗ್ ಸ್ಕ್ವಾಡ್, ಅವರ ಹಿಂಭಾಗದಲ್ಲಿ ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲ್, ಅವರ ನಂತರ ರಮಣಶ್ರೀ. ಎಲ್ಲ ತುಕಡೆಗಳಿಂದ ಗೌರವ ರಕ್ಷೆಯನ್ನ ಸ್ವೀಕಾರ ಮಾಡಿದ್ದಾರೆ. ಹಲವು ದಿವಸಗಳ ಪರಿಶ್ರಮದ ಫಲವಾಗಿ ನಿಮ್ಮ ಮುಂದೆ ಎಲ್ಲ ತುಕಡಿಗಳು ಅತ್ಯಂತ ಶಿಸ್ತಿನಿಂದ, ಸಂಯಮದಿಂದ ನಿಂತಿದೆ. After the inspection of the parade, the Honorable Governor is returning to the main dais. The audience seated on the right-hand side will now get an opportunity to exchange Republic Day greetings with the Honorable Governor and the other dignitaries of the day. So, ladies and gentlemen, you have been quiet for a long time. Let's give a round of applause for all the contingents once again. A huge, huge round of applause from all of you. ಹಲವು ದಿನಗಳಿಂದ ಅಪಾರ ಪರಿಶ್ರಮ, ಅಪಾರ ಶ್ರದ್ಧೆಯಿಂದ ಇಂಥದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ತುಕಡಿಗಳಿಗೆ ಮತ್ತೊಮ್ಮೆ ಚಪ್ಪಾಳೆಯ ಪ್ರೋತ್ಸಾಹ, ಅಭಿನಂದನೆ, ಗೌರವ. ಮಾನ್ಯ ರಾಜ್ಯಪಾಲರು ಎಲ್ಲರತ್ತ ಕೈ ಬೀಸಿ ಶುಭಾಶಯವನ್ನ ತಿಳಿಸ್ತಾ ವೇದಿಕೆಯಿಂದ ಮರಳುತ್ತಾ ಇದ್ದಾರೆ. ಬಂಧುಗಳೇ, ಸ್ವಾತಂತ್ರ್ಯ, ಸಮಾನತೆ ಮತ್ತು ನ್ಯಾಯ ಎನ್ನುವ ಮೌಲ್ಯಗಳ ಮೇಲೆ ಸ್ಥಾಪಿತವಾಗಿರುವ ನಮ್ಮ ಮಹಾನ್ ರಾಷ್ಟ್ರವನ್ನ ಹೆಮ್ಮೆಯಿಂದ ನೆನೆಯೋಣ.
ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮರ ತ್ಯಾಗವನ್ನ ಸ್ಮರಿಸೋಣ, ಗೌರವಿಸೋಣ. ಸಂವಿಧಾನದ ಆಶಯಗಳನ್ನ ಪಾಲಿಸುತ್ತಾ ಪ್ರಗತಿಯ ಕಡೆಗೆ ನಾವೆಲ್ಲರೂ ಒಟ್ಟಾಗಿ ಹೆಮ್ಮೆಯಿಂದ ಭಾರತೀಯರೆಂಬ ಅಭಿಮಾನದಿಂದ ಮುಂದೆ ಸಾಗೋಣ. Ladies and gentlemen, as we were talking about the duties and rights of each and every Indian citizen, this is the day for introspection. ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಪರೇಡ್ ಪರಿವೀಕ್ಷಣೆಯನ್ನು ನಡೆಸ್ತಾ ಇದ್ದಾರೆ ಮಾನ್ಯ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು. ತೆರೆದ ವಾಹನದಲ್ಲಿ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಪರೇಡ್ ಪರಿವೀಕ್ಷಣೆಯ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ ರಾಜ್ಯವನ್ನು ಉದ್ದೇಶಿಸಿ 77ನೇ ಗಣರಾಜ್ಯೋತ್ಸವವನ್ನು ಉದ್ದೇಶಿಸಿ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನ ಮಾಡಲಿಕ್ಕಿದ್ದಾರೆ. ಅವರ ಭಾಷಣವೇ ಇವತ್ತು ಕುತೂಹಲವನ್ನ ಕೆರಳಿಸಿರುವಂಥದ್ದು. ಮಾಣಿಕ್ ಶಾ ಮೈದಾನದಲ್ಲಿ ಪೊಲೀಸರ ಭದ್ರತೆ ಇದೆ. 2000 ಪೊಲೀಸರ ಸರ್ಪಗಾವಲಿದೆ. ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್, ಬೆಂಗಳೂರು ಡಿಸಿ ಕಮಿಷನರ್, ಜಿಬಿಎ ಮುಖ್ಯ ಆಯುಕ್ತರು ಕೂಡ ಉಪಸ್ಥಿತರಿದ್ದಾರೆ. ಧ್ವಜಾರೋಹಣವನ್ನು ನೆರವೇರಿಸಿದ ನಂತರ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಮೈದಾನದಲ್ಲಿ ಪರೇಡ್ ಪರಿವೀಕ್ಷಣೆಯನ್ನು ಮಾಡಿರುವಂಥದ್ದು. ಪ್ರತಿಯೊಂದು ತಂಡವನ್ನು ಕೂಡ ಈ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಪರಿಚಯಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ರಾಜ್ಯಪಾಲರ ಭಾಷಣದ ನಂತರ ನಾಡಿನ ಸಾಂಸ್ಕೃತಿಕ ಸತ್ವವನ್ನು ಸಾರುವಂತಹ ಕಾರ್ಯಕ್ರಮಗಳ ಅನಾವರಣ ಇದೇ ಮಾಣಿಕ್ಯ ಶಾ ಪರೇಡ್ ಮೈದಾನದಲ್ಲಾಗುತ್ತೆ. ಈಗಾಗಲೇ ಪರೇಡ್ ಪರಿವೀಕ್ಷಣೆಯನ್ನು ಮುಗಿಸಿಕೊಂಡು ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ವೇದಿಕೆಯನ್ನು ಏರ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯವನ್ನು ಉದ್ದೇಶಿಸಿ ಥಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಅದಕ್ಕೂ ಮೊದಲು ಗೌರವ ವಂದನೆಯನ್ನು ರಾಜ್ಯಪಾಲರಿಗೆ ಸಲ್ಲಿಸುವಂತಹ ಕೆಲಸ ಆಗುತ್ತೆ. ಈಗ ಅದೆಲ್ಲ ಆಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೇರೆ ಬೇರೆ ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. NCC ಘಟಕ, NSS ಘಟಕ, ಜೊತೆಗೆ ರಾಜ್ಯದ ಬೇರೆ ಬೇರೆ ಠಾಣೆಯಿಂದ ಪೊಲೀಸರು ಕೂಡ ಇವತ್ತು ಪರೇಡ್ನಲ್ಲಿ ಭಾಗಿಯಾಗುವುದಕ್ಕೆ ಬಂದಿರುವಂಥದ್ದು. ರಾಜ್ಯಪಾಲರಿಗೆ ಗೌರವ ವಂದನೆ ಸಲ್ಲಿಸ್ತಾ ಇರುವಂತಹ ದೃಶ್ಯ ಇದು.